ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಇಡೀ ದೇಶಾದ್ಯಂತ ಅಪಾರ ಅಭಿಮಾನಿಗಳಿದ್ದಾರೆ. ರಜನಿಕಾಂತ್ ಅವರ ಮುಂದಿನ ಚಿತ್ರದ ಅಪ್ಡೇಟ್ಸ್ಗಾಗಿ ತುದಿಗಾಲಲ್ಲಿ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಅಂತಹವರಿಗಂತಾನೆ ತಲೈವ 2025ರ ಹೊಸ ವರ್ಷದ ಆರಂಭಕ್ಕೂ ಮುನ್ನವೇ ಭರ್ಜರಿ ಗುಡ್ ನ್ಯೂಸ್ ನೀಡೋದಕ್ಕೆ ಮುಂದಾಗಿದ್ದಾರೆ. ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾ ಕಾಲಿವುಡ್ನಲ್ಲಿ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿತ್ತು. ನೆಲ್ಸನ್ ದಿಲೀಪ್ ಕುಮಾರ್ ಬೀಸ್ಟ್ ನಂತರ ದೊಡ್ಡ ಕಮ್ಬ್ಯಾಕ್ ಮಾಡಿದ್ದು ಜೈಲರ್ ಚಿತ್ರದಿಂದಲೇ. ಜೈಲರ್ ಸಿನಿಮಾದಲ್ಲಿ ರಜನಿಕಾಂತ್ ಜೊತೆಗೆ ವಿನಾಯಕನ್, ತಮನ್ನಾ ಭಾಟಿಯಾ, ರಮ್ಯಾ ಕೃಷ್ಣ, ವಸಂತ ರವಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ನ ನಟ ಶಿವರಾಜ್ ಕುಮಾರ್, ಮೋಹನ್ ಲಾಲ್, ಜಾಕಿ ಶ್ರಾಫ್ ಅತಿಥಿ ಪಾತ್ರದಲ್ಲಿ ಮೂಡಿ ಮಾಡಿದ್ರು. 600 ಕೋಟಿಗೂ ಹೆಚ್ಚು ಕಮಾಯಿ ಈ ಚಿತ್ರ ಗಳಿಸಿತ್ತು. ಅದಾದ ನಂತರ ಮತ್ತೆ ಜೈಲರ್ ಸೀಕ್ವೆಲ್ ಮಾಡಲಿದ್ದಾರೆ ನೆಲ್ಸನ್ ಅವರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಜೈಲರ್ 2 ಚಿತ್ರದ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಬರ್ತಾ ಇರಲಿಲ್ಲ. ಜೈಲರ್ ಸೀಕ್ವೆಲ್ ಬರುತ್ತೋ ಇಲ್ವೋ ಅನ್ನೋದೇ ಅನುಮಾನ ಅಂತ ರಜನಿಕಾಂತ್ ಫ್ಯಾನ್ ಹೇಳ್ತಾ ಇದ್ರು. ಆದ್ರೆ ಕೊನೆಗೂ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಸಿಕ್ಕಿದೆ. ಜೈಲರ್ 2 ಸೆಟ್ ಇರೋದಕ್ಕೆ ಸಿದ್ಧವಾಗಿದೆ. ಜೈಲರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದ ನೆಲ್ಸನ್ ದಿಲೀಪ್ ಕುಮಾರ್ ಇದೀಗ ಜೈಲರ್ 2 ಚಿತ್ರೀಕರಣಕ್ಕೆ ಸಕಲ ಸಿದ್ಧತೆಯನ್ನ ನಡೆಸಿದ್ದಾರೆ. ಈ ಮೂಲಕ ಸೂಪರ್ ಸ್ಟಾರ್ ಜೊತೆ ನಿರ್ದೇಶಕ ನೆಲ್ಸನ್ ಅವರ 2ನೇ ಸಿನಿ ಜರ್ನಿ ಆರಂಭವಾಗಲಿದೆ. ಜೈಲರ್ 2 ಚಿತ್ರದಲ್ಲಿ ರಜನಿಕಾಂತ್ ಜೊತೆಗೆ ಯಾರೆಲ್ಲ ಸ್ಟಾರ್ ನಟ ನಟಿಯರು ತೆರೆ ಹಂಚಿಕೊಳ್ಳಬಹುದು ಎನ್ನುವ ಕುತೂಹಲ ಕೂಡ ಮೂಡಿದೆ. 2025ರಲ್ಲಿ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾ ರಿಲೀಸ್ ಆಗಲಿದ್ದು ಅದರ ಬೆನ್ನಿಗೆ ಜೈಲರ್ 2 ಸೆಟ್ ಇರಲಿದೆ ಅಂತ ಮೂಲಗಳು ತಿಳಿಸಿವೆ. ಜೈಲರ್ ಸಿನಿಮಾದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯ ಜೀವನ, ನಾಪತ್ತೆಯಾದ ಮಗನ ಹುಡುಕಾಟ ಎಲ್ಲವನ್ನೂ ಕೂಡ ಅದ್ಭುತವಾಗಿ ಕಟ್ಟಿಕೊಡಲಾಗಿತ್ತು. ಇದೀಗ ಜೈಲರ್ 2 ಚಿತ್ರದಲ್ಲಿ ನಿರ್ದೇಶಕರು ಯಾವ ಎಳೆ ಬಿಚ್ಚಿಡಬಹುದು ಎನ್ನುವ ಕುತೂಹಲ ಮೂಡಿದೆ. ಜೈಲರ್ 2 ಚಿತ್ರೀಕರಣ 2025ರ ಮಾರ್ಚ್ನಿಂದ ಆರಂಭ ಆಗತ್ತೆ ಎನ್ನುವಂತಹ ಸುದ್ದಿ ಈಗ ಹರಿದಾಡ್ತಾ ಇದೆ. ಹೊಸ ವರ್ಷ ಆರಂಭಕ್ಕೂ ಮುನ್ನವೇ ಜೈಲರ್ 2 ಚಿತ್ರದ ಕಲಾವಿದರು, ತಂತ್ರಜ್ಞರ ಮಾಹಿತಿಯನ್ನ ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ. ಚಿತ್ರ 2025ರ ಕೊನೆಯಲ್ಲಿ ಅಥವಾ 2026ರಲ್ಲಿ ರಿಲೀಸ್ ಆಗುವ ಬಗ್ಗೆ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗಿದೆ.